Hi guys, good morning. Welcome back to my YouTube channel. ಸೊ ಇವತ್ತು ಶಾಪಿಂಗ್ ಹೋಗಬೇಕು. ಇಲ್ಲಿಂದ ಮೈಸೂರು ತುಂಬಾ ದೂರ ಐತೆ ನಮಗೆ, ಹಾಗಾಗಿ ನಾವು ಬೇಗನೆ ಹೊರಡಬೇಕು ಅಂದ್ಕೊಂಡ್ವಿ. ಆ್ಯಂಡ್ ಇನ್ನೂ ಹೊರಟಿಲ್ಲ. ನಾವು ಕಡೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಅದಕ್ಕೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ನಾನು ಇವಾಗಷ್ಟೇ ಎದ್ದಿರೋದು, ಬಿಕಾಸ್ ನೈಟ್ ಸ್ವಲ್ಪ ಮಲಗಿದ್ದು ಲೇಟ್ ಆಯಿತು. ನಾನು ಪಾಪ ಮಲ್ಕೊಂಡಿದ್ದೆ, ಹಾಗಾಗಿ ನನಗೆ ಇವಾಗ ಎದ್ದೇಳೋಕ್ಕೂ ಆಗ್ತಾಯಿಲ್ಲ, ಕಣ್ಣೆಲ್ಲ ನೋಡ್ಬೋದು. ಸೊ ಇವಾಗ ಎದ್ದು ರೆಡಿಯಾಗಿ ಹೊರಡಬೇಕು. ಇಷ್ಟೊತ್ತಿಗೆಲ್ಲ ಹೊರಡಬೇಕು ಅಂದ್ಕೊಂಡ್ವಿ, ಬಟ್ ಆಗಿಲ್ಲ. ಟೈಮ್ 7:30 ಆಗಿದೆ. ಬ್ರೇಕ್ಫಾಸ್ಟ್ ಕೂಡ ಆನ್ ದ ವೇ ಹೋಗ್ತಾ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಸೊ ಹೆಣ್ಮಕ್ಳು ಶಾಪಿಂಗ್ ಹೊರಟ್ರೆ ಗೊತ್ತೇ ಇರುತ್ತಲ್ಲ, ಆಲ್ಮೋಸ್ಟ್ 1 ಡೇ ಫುಲ್ ಸ್ಪೆಂಡ್ ಮಾಡ್ತೀವಿ. ಸೊ ಹಂಗಾಗಿ ಮೈಸೂರಿನಿಂದ ದೂರ ಇರೋ ಕಾರಣಕ್ಕೆ ಬೇಗನೆ ಹೋಗ್ತಾಯಿದ್ದೀವಿ. ಸೊ ಲೆಟ್ಸ್ ಸಿ ಈ ಡೇ ಹೇಗಿರುತ್ತೆ ಅಂತ. ಪರ್ಪಲ್ ಯಾವ ಥರದ್ದು ಎಲ್ಲಿ ಐತೆ ಅದಾ? ರೆಡ್ಡು ಗ್ರೀನ್ ಎಲ್ಲ ನಾವಿಲ್ಲಿಗೆ ಬಂದಿದ್ವಾ? ಸೊ ಇವಾಗ ಊಟ ಮಾಡೋಣ ಅಂತ ಬಂದಿರೋದು. ಗುಡ್ ಮಾರ್ನಿಂಗ್. ನಿನ್ನೆ ಫುಲ್ ಲೇಟ್ ಆಗೋಯ್ತು ಬರೋದು, ಆ್ಯಂಡ್ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು, ಹಾಗಾಗಿ ಎದ್ದಿರೋದು ಕೂಡ ಲೇಟ್. ಈಗ ಸ್ವಲ್ಪ ಹೊತ್ತಲ್ಲಿ ಎದ್ದಿರೋದು ನಾನು ಅಷ್ಟೇ, ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಮಾಡಬೇಕು. ಪಾಪುಗೆ ಅಮ್ಮ ತಿನ್ನಿಸ್ತಾ ಇದ್ದಾರೆ. ಆ್ಯಂಡ್ ಸ್ಯಾರಿನ ಅಲ್ಲಿ ಸ್ಟಿಚಿಂಗ್ ಕೊಟ್ಟು ಬಂದ್ವಿ, ಮತ್ತು ಎಸ್ಕೊಂಡು ಬರೋಕ್ಕೆ ಬೇರೆ ಒಂದಿನ ಹೋಗಬೇಕು. ಸೊ ಈ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ, ನೋಡಿ. ತಿಂಡಿ ಆಯಿತು ಚಿಂಕು, ನಿಮ್ಮದು ಬೆಳಗಿನ ತಿಂಡಿ ತಿಂದುಬಿಟ್ರಿ ನೀವು? ತಿಂದಾಯಿತು ನಮ್ಮ ಚಿಂಕು, ತಿಂಡಿ ಆಯಿತು, ಒಬ್ಬರು ಕಟ್ ಮಾಡಿದ್ದಾಯಿತು. ಅವ್ರದ್ದು ಹಾಯ್ ಮಾಡೋರಿಗೆಲ್ಲ ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನನ್ನ ಹೆಸರು ಚಿಂಕು. ನೀವೆಲ್ಲ ಹೇಗಿದ್ದೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇದು ಅಂಗನವಾಡಿಲಿ ಇಸ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದು, ಕಾಲ್ ಮಾಡಿದರು. ಇದೊಂದು, ಆಮೇಲೆ ಇದು ನೆಕ್ಸ್ಟ್ ಬೆಲ್ಲ, ಹಾಲು ಪೌಡರ್. ಸೊ ನೆಕ್ಸ್ಟ್ ಬಂದು ಮೊಟ್ಟೆ,
ಮತ್ತು ಇದು ಹೆಸರು ಕಾಳು ಥರ, ಇದು ಖಾರದ ಪುಡಿ ಏನೋ ಕೊಡ್ತಾರೆ. ಮತ್ತು ನೆಕ್ಸ್ಟ್ ಒಂದು ಇದು ಗೋಧಿ, ಇದು ಒಂದು, ಆ್ಯಂಡ್ ಸ್ವಲ್ಪ ಅದಾದಮೇಲೆ ಅಕ್ಕಿ ಕೊಟ್ಟಿದ್ದಾರೆ. ಓಕೆ, ಆರ್ಡರ್ ಮಾಡಿದಂಥ ಒಂದಷ್ಟು ಐಟಮ್ ಬಂತು, ಇನ್ನೂ ಬರ್ಬೇಕು ಆ್ಯಕ್ಚುಲಿ. ಇದು ಬಾಡಿ ವಾಶ್ ಅನಿಸುತ್ತೆ, ಬಾಡಿ ವಾಶ್. ಇದು ಡೈಪರ್ಸ್. ಏನೋ ಕೊಟ್ಟಿದ್ದಾರೆ. ಸೊ ಈ ಥರ ಬರ್ತಾ ಇರುತ್ತೆ. ವೆಟ್ ವೈಪ್ಸಲ್ಲೂ ಅಷ್ಟೇ ಸುಮಾರು ಬರ್ತಾಯಿತ್ತು, ಕಟ್ಟೆ ಮಾಡೋಕ್ಕೆ ಕೊಟ್ಟಿದ್ದೀನಿ. ಇದೇನಷ್ಟು ನೋಡುವ. ಸೊ ನೆಕ್ಸ್ಟ್ ಇಲ್ಲಿ ಹೆಸರು ಕಾಳಿಂದು ಸಲಾಡ್ ಥರ ಮಾಡಿಕೊಂಡು ತಿಂತಾಯಿದ್ದೀನಿ. ಹೊಟ್ಟೆ ಹಸಿವಾಗ್ತಿತ್ತು ಅಂತ ಹೇಳಿಬಿಟ್ಟು ಇದು ವಾಶ್ ಮಾಡಿದೆ, ಅದಕ್ಕೆ ಈ ಥರ ನೀರಿದೆ. ಸ್ಟೀಮ್ ಮಾಡ್ಕೋತೀನಿ ಬಿಕಾಸ್ ರಾ ನನಗಷ್ಟು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಸ್ಟೀಮ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಏನಾದರೂ ಸೇರಿಸ್ಕೊಳ್ಳೋಣ, ರೆಡಿ ಮಾಡ್ಕೊಳ್ಳೋಣ. ಇದನ್ನು ಪಾಪಕ್ಕೆ ಹಾಕ್ಕೊಡ್ತೀನಿ. ಸೊ ಅವನು ಕೂಡ ತಿಂತಾನೆ. ನೋಡಿ ಚೆನ್ನಾಗಿರೋ ಕಾಳನ್ನ ತೆಗೆದು ಹಾಕ್ಕೊಡ್ತೀನಿ. ದಾಳಿಂಬೆ ಆಮೇಲೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಚಿಕ್ಕದಾಗಿ ತುರಿದಿದ್ದೀನಿ. ನೆಕ್ಸ್ಟ್ ಇಲ್ಲಿ ಹೆಸರು ಕಾಳು, ಸ್ಟೀಮ್ ಮಾಡಿರೋ ಹೆಸರು ಕಾಳು. ಆ್ಯಕ್ಚುಲಿ ಸ್ಟೀಮ್ ಮಾಡಿರೋ ಟೇಸ್ಟ್ ಚೆನ್ನಾಗಿರುತ್ತೆ ರಾಗಿಂತನೂ, ಅದಕ್ಕೆ ನನಗೆ ಸ್ಟೀಮ್ ಮಾಡಿರೋದು ಇಷ್ಟ ಆಗುತ್ತೆ. ನೀವು ರಾ ತಿಂತೀರಾ ಅಂದರೆ ರಾನ ಮಾಡ್ಕೊಬೋದು, ರಾ ಕೂಡ ಚೆನ್ನಾಗಿರುತ್ತೆ, ಬಟ್ ನನಗೆ ಇಷ್ಟ ಇಲ್ಲ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಲ್ಟ್. ನೀತವರು ಚಾಕ್ಲೇಟ್ ಮತ್ತು ಜೋಳದ ರೊಟ್ಟಿಯನ್ನು ತಂದು ಕೊಟ್ಟಿದ್ರು. ನಮ್ಮ ಮನೇಲಿ ಎಲ್ರಿಗೂ ಜೋಳದ ರೊಟ್ಟಿ ಇಷ್ಟ. ಹಾಗೆ ಮನೆಯಿಂದ ಚಟ್ನಿ ಪುಡಿ ಮಾಡಿಸ್ಕೊಂಡು ತೊಗೊಂಡು ಬಂದು ಕೊಟ್ಟಿದ್ರು, ಅವ್ರ ಫ್ರೆಂಡ್ ತಂದು ಕೊಟ್ಟಿದ್ದು.